ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂದರ್ಭ ಉಡುಪಿಯಲ್ಲೊಂದು ವಿಶೇಷವಿದೆ. ಈಗ ಚಾತುರ್ಮಾಸವಾದ ಕಾರಣ ಮಠದ ಉತ್ಸವ ಮೂರ್ತಿಯನ್ನ ಹೊರತರುವಂತಿಲ್ಲ. ಹಾಗಾಗಿ ಪ್ರತಿ ವರ್ಷ ಜನ್ಮಾಷ್ಟಮಿಗೆ ಮೃಣ್ಮಯ ಮೂರ್ತಿಯನ್ನೇ ತಯಾರಿಸಲಾಗುತ್ತೆ. ಅದನ್ನೇ ಪೂಜಿಸಿ ವಿಟ್ಲ ಪಿಂಡಿಯ ದಿನ ಚಿನ್ನದ ರಥದಲ್ಲಿ ಕುಳ್ಳಿರಿಸಿ ರಥ ಬೀದಿಗೊಂದು ಸುತ್ತು ವೈಭವದ ಮೆರವಣಿಗೆ ಮಾಡಿಸಿ ನಂತರ ಮಧ್ವ ಸರೋವರದಲ್ಲಿ ವಿಸರ್ಜನೆ. ಕಳೆದ 25 ವರ್ಷಗಳಿಂದ ಮೃಣ್ಮಯ ಮೂರ್ತಿಯನ್ನ ತಯಾರಿಸಿ ಶ್ರೀಕೃಷ್ಣ ಮಠಕ್ಕೆ ಒಪ್ಪಿಸುವವರು ಸೋಮನಾಥ ಚಿಟ್ಪಾಡಿಯವರು. ತಂದೆಯವರು ಮಾಡ್ತಾ ಇದ್ರು ಹಿಂದೆ ಅನೇಕ ವರ್ಷಗಳಿಂದ. ಅವ್ರ ಕಾಲ ನಂತರ ನನ್ನ ತಮ್ಮ ಸಹ ಮಾಡ್ತಿದ್ದ, ನಾನು ಮಾಡ್ತಿದ್ದೆ, ಒಟ್ಟಾಗಿ ಜೊತೆ ಮಾಡ್ತಿದ್ದೆ. ಇವಾಗ ಅವನಿಗೆ ಅಸ್ವಸ್ಥತೆಯಿಂದ ನಾನು ಮಾಡ್ತಾ ಇದ್ದೇನೆ. ಈಗ ಆವೆ ಮಣ್ಣನ್ನು ಅಂದರೆ ಕೊಜೆ ಮಣ್ಣು, ಆವೆ ಮಣ್ಣು ನಾವು ತನ್ನ ಮಣ್ಣನ್ನು ಮೊದಲು ಗಾಳಿಸ್ತೇವೆ. ಇದಕ್ಕಾಗಿ ಮಾತ್ರ ಗಾಳಿಸಿ ಅಂದ್ರೆ ಅದ್ರಲ್ಲಿ ಸಣ್ಣ ನೋಡಿ, ಇದರಲ್ಲಿ ಎಲ್ಲಿ ಕಲ್ಲಿನ ಒಂದು ಅಂಶ, ಹೊಯ್ಗೆ ಅಂಶ ಕಾಣುದಿಲ್ಲ. ಅದೇ ಗಣಪತಿಯಲ್ಲಿ ಅದೆಲ್ಲ ಕಲ್ಲಿನ ಅಂಶ, ಹೊಯ್ಗೆ ಅಂಶ ಎಲ್ಲ ಬರ್ತದೆ. ಇದರಲ್ಲಿ ಏನೂ ಇಲ್ಲ, ಯಾಕಂದ್ರೆ ಅದನ್ನು ಅಷ್ಟು ಇದನ್ನು ಮಾಡಬೇಕು. ಅದು ನೈಸ್ ಮಾಡಿ ತುಂಬಾ ಸಾಫ್ಟ್ ಮಾಡ್ಕೊಳ್ಳೋದನ್ನು ಮನೆಯಲ್ಲಿ ಮಠದಲ್ಲಿ ಹೇಗಿದೆ ಕೃಷ್ಣನ ಮೂರ್ತಿ ಅದನ್ನೇ ಮಾಡುದು ಅಷ್ಟೇ. ಈಗ ಇದನ್ನು ನಾವು ಅಲ್ಲಿ ಒರಿಜಿನಲ್ ಮೂರ್ತಿ ಇದೆ, ಕಡುಗೋಲು ಇದೆ ಕೈಯಲ್ಲಿ, ಅದಕ್ಕೆ ಸುತ್ತಿದ ಹಗ್ಗನೂ ಇದೆ, ಅದನ್ನೇ ನಾವು ಮಾಡಿ ತೋರಿಸುದು ಸಣ್ಣ ರೂಪದಲ್ಲಿ. ಹಗ್ಗನು ಕೂಡ ನೋಡಿ, ಆ ಮಣ್ಣಲ್ಲೇ ಮಾಡಿದ ಹಗ್ಗ, ಅದು ಎಷ್ಟು ಚಂದ ಬಂದಿದೆ ನೋಡಿ. ಸೂಕ್ಷ್ಮ ರೂಪದಲ್ಲಿ ನಾವು ನೋಡೋದು. ಅದಕ್ಕೆ ಸೈಜ್ ಹೀಗೆ ನನ್ನದ ಅಳತೆ ಹೀಗೆ, ಯಾಕಂದ್ರೆ ಇದು 9 ಇಂಚಿನ ಒಂದು ವಿಗ್ರಹ. ಉಡುಪಿಯ ಕೃಷ್ಣ ಜನ್ಮಾಷ್ಟಮಿ ಅಂತ ಆಗುವಂತದ್ದು ಚಾತುರ್ಮಾಸ್ಯದ ಸಮಯ. ಚಾತುರ್ಮಾಸದಲ್ಲಿ ದೇವರು ಉತ್ಸವದಲ್ಲಿ ಹೊರಗಡೆ ಬರೋ ಕ್ರಮ ಇಲ್ಲ. ಯದ್ಯಪಿ ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂದರ್ಭ ಉಡುಪಿಯಲ್ಲೊಂದು ವಿಶೇಷವಿದೆ. ಈಗ ಚಾತುರ್ಮಾಸವಾದ ಕಾರಣ ಮಠದ ಉತ್ಸವ ಮೂರ್ತಿಯನ್ನ ಹೊರತರುವಂತಿಲ್ಲ. ಹಾಗಾಗಿ ಪ್ರತಿ ವರ್ಷ ಜನ್ಮಾಷ್ಟಮಿಗೆ ಮೃಣ್ಮಯ ಮೂರ್ತಿಯನ್ನೇ ತಯಾರಿಸಲಾಗುತ್ತೆ. ಅದನ್ನೇ ಪೂಜಿಸಿ ವಿಟ್ಲ ಪಿಂಡಿಯ ದಿನ ಚಿನ್ನದ ರಥದಲ್ಲಿ ಕುಳ್ಳಿರಿಸಿ ರಥ ಬೀದಿಗೊಂದು ಸುತ್ತು ವೈಭವದ ಮೆರವಣಿಗೆ ಮಾಡಿಸಿ ನಂತರ ಮಧ್ವ ಸರೋವರದಲ್ಲಿ ವಿಸರ್ಜನೆ. ಕಳೆದ 25 ವರ್ಷಗಳಿಂದ ಮೃಣ್ಮಯ ಮೂರ್ತಿಯನ್ನ ತಯಾರಿಸಿ ಶ್ರೀಕೃಷ್ಣ ಮಠಕ್ಕೆ ಒಪ್ಪಿಸುವವರು ಸೋಮನಾಥ ಚಿಟ್ಪಾಡಿಯವರು. ತಂದೆಯವರು ಮಾಡ್ತಾ ಇದ್ರು ಹಿಂದೆ ಅನೇಕ ವರ್ಷಗಳಿಂದ. ಅವ್ರ ಕಾಲ ನಂತರ ನನ್ನ ತಮ್ಮ ಸಹ ಮಾಡ್ತಿದ್ದ, ನಾನು ಮಾಡ್ತಿದ್ದೆ, ಒಟ್ಟಾಗಿ ಜೊತೆ ಮಾಡ್ತಿದ್ದೆ. ಇವಾಗ ಅವನಿಗೆ ಅಸ್ವಸ್ಥತೆಯಿಂದ ನಾನು ಮಾಡ್ತಾ ಇದ್ದೇನೆ. ಈಗ ಆವೆ ಮಣ್ಣನ್ನು ಅಂದರೆ ಕೊಜೆ ಮಣ್ಣು, ಆವೆ ಮಣ್ಣು ನಾವು ತನ್ನ ಮಣ್ಣನ್ನು ಮೊದಲು ಗಾಳಿಸ್ತೇವೆ. ಇದಕ್ಕಾಗಿ ಮಾತ್ರ ಗಾಳಿಸಿ ಅಂದ್ರೆ ಅದ್ರಲ್ಲಿ ಸಣ್ಣ ನೋಡಿ, ಇದರಲ್ಲಿ ಎಲ್ಲಿ ಕಲ್ಲಿನ ಒಂದು ಅಂಶ, ಹೊಯ್ಗೆ ಅಂಶ ಕಾಣುದಿಲ್ಲ. ಅದೇ ಗಣಪತಿಯಲ್ಲಿ ಅದೆಲ್ಲ ಕಲ್ಲಿನ ಅಂಶ, ಹೊಯ್ಗೆ ಅಂಶ ಎಲ್ಲ ಬರ್ತದೆ. ಇದರಲ್ಲಿ ಏನೂ ಇಲ್ಲ, ಯಾಕಂದ್ರೆ ಅದನ್ನು ಅಷ್ಟು ಇದನ್ನು ಮಾಡಬೇಕು. ಅದು ನೈಸ್ ಮಾಡಿ ತುಂಬಾ ಸಾಫ್ಟ್ ಮಾಡ್ಕೊಳ್ಳೋದನ್ನು ಮನೆಯಲ್ಲಿ ಮಠದಲ್ಲಿ ಹೇಗಿದೆ ಕೃಷ್ಣನ ಮೂರ್ತಿ ಅದನ್ನೇ ಮಾಡುದು ಅಷ್ಟೇ. ಈಗ ಇದನ್ನು ನಾವು ಅಲ್ಲಿ ಒರಿಜಿನಲ್ ಮೂರ್ತಿ ಇದೆ, ಕಡುಗೋಲು ಇದೆ ಕೈಯಲ್ಲಿ, ಅದಕ್ಕೆ ಸುತ್ತಿದ ಹಗ್ಗನೂ ಇದೆ, ಅದನ್ನೇ ನಾವು ಮಾಡಿ ತೋರಿಸುದು ಸಣ್ಣ ರೂಪದಲ್ಲಿ. ಹಗ್ಗನು ಕೂಡ ನೋಡಿ, ಆ ಮಣ್ಣಲ್ಲೇ ಮಾಡಿದ ಹಗ್ಗ, ಅದು ಎಷ್ಟು ಚಂದ ಬಂದಿದೆ ನೋಡಿ. ಸೂಕ್ಷ್ಮ ರೂಪದಲ್ಲಿ ನಾವು ನೋಡೋದು. ಅದಕ್ಕೆ ಸೈಜ್ ಹೀಗೆ ನನ್ನದ ಅಳತೆ ಹೀಗೆ, ಯಾಕಂದ್ರೆ ಇದು 9 ಇಂಚಿನ ಒಂದು ವಿಗ್ರಹ. ಉಡುಪಿಯ ಕೃಷ್ಣ ಜನ್ಮಾಷ್ಟಮಿ ಅಂತ ಆಗುವಂತದ್ದು ಚಾತುರ್ಮಾಸ್ಯದ ಸಮಯ. ಚಾತುರ್ಮಾಸದಲ್ಲಿ ದೇವರು ಉತ್ಸವದಲ್ಲಿ ಹೊರಗಡೆ ಬರೋ ಕ್ರಮ ಇಲ್ಲ. ಯದ್ಯಪಿ